ಕೋಟ್ಯಾಧಿಪತಿ ಆಗುವ ಯೋಗ ಇರುವ ರಾಶಿಗಳು. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಜ್ಯೋತಿಷ್ಯದಲ್ಲಿ ಕೆಲವು ರಾಶಿಯವರು ತಮ್ಮ ಪರಿಶ್ರಮ, ಅವಕಾಶಗಳು ಮತ್ತು ಗ್ರಹಗಳ ಅನುಕೂಲಕರ ಸಂಯೋಗದಿಂದ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಹೆಚ್ಚು ಎಂದು ನಂಬಲಾಗುತ್ತದೆ. ಆದರೆ ಕೇವಲ ರಾಶಿಯೊಂದರಿಂದಲೇ ಯಾರಾದರೂ ಕೋಟ್ಯಾಧಿಪತಿಯಾಗುತ್ತಾರಾ ಎಂದು ಹೇಳಲು ಸಾಧ್ಯವಿಲ್ಲ. ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಸಂದರ್ಭಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗಾದರೆ ಜನಪ್ರಿಯ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಆರ್ಥಿಕವಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುವ ಕೆಲವು ರಾಶಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರು ತಾಳ್ಮೆಯಿಂದ ಕೆಲಸ ಮಾಡುವವರಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಹಣವನ್ನು ಯೋಜಿತವಾಗಿ ಬಳಸುವ ಗುಣ ಇವರಲ್ಲಿರಬಹುದು. ವ್ಯಾಪಾರ, ಆಸ್ತಿ ಮತ್ತು ದೀರ್ಘಕಾಲದ ಹೂಡಿಕೆಗಳಲ್ಲಿ ಆಸಕ್ತಿ ಹೊಂದುವ ಸಾಧ್ಯತೆ ಇದೆ. ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರುವವರು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹೊಸ ಅವಕಾಶಗಳನ್ನು ಬಳಸಿಕೊಳ್ಳುವ ಧೈರ್ಯ ಇವರಿಗೆ ಸಹಾಯ ಮಾಡಬಹುದು. ಮೂರನೇದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಪ್ರತಿಯೊಂದು ಕೆಲಸವನ್ನು ಯೋಜಿತವಾಗಿ ಮಾಡುವ ಸ್ವಭಾವ ಹೊಂದಿರಬಹುದು. ಸಣ್ಣ ಅವಕಾಶಗಳನ್ನು ದೊಡ್ಡ ಯಶಸ್ಸಾಗಿ ಪರಿವರ್ತಿಸುವ ಸಾಮರ್ಥ್ಯ ಇವರಲ್ಲಿದೆ ಎಂದು ನಂಬಲಾಗುತ್ತದೆ. ನಾಲ್ಕನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸವಾಲುಗಳನ್ನು ಎದುರಿಸುವ ಮನೋಬಲ ಹೊಂದಿರುವವರು ಎಂದು ನಂಬಲಾಗಿದೆ. ವೃಶ್ಚಿಕ ರಾಶಿಯವರು ತುಂಬ ಬುದ್ಧಿವಂತರು. ಕಷ್ಟದ ಸಮಯದಲ್ಲೂ ಗುರಿ ಬಿಟ್ಟು ಬಿಡದೆ ಪ್ರಯತ್ನಿಸುವ ಗುಣ ಇವರ ಯಶಸ್ಸಿಗೆ ಕಾರಣವಾಗಬಹುದು. ಹನಿ ಹನಿ ಸೇರಿದರೆ ಹಳ್ಳ, ಹಾಗೆ ತುಂಬ ಬುದ್ಧಿವಂತರು. ಐದನೇದಾಗಿ ಮಕರ ರಾಶಿ. ಮಕರ ರಾಶಿಯವರು ಶಿಸ್ತು ಮತ್ತು ಪರಿಶ್ರಮಕ್ಕೆ ಹೆಸರುವಾಸಿ ಎಂದು ಜ್ಯೋತಿಷ್ಯ ಹೇಳುತ್ತದೆ. ನಿಧಾನವಾಗಿ ಆದರೆ ಸ್ಥಿರವಾಗಿ ಆರ್ಥಿಕ ಪ್ರಗತಿ ಸಾಧಿಸುವ ಸಾಧ್ಯತೆ ಇವರಲ್ಲಿ ಹೆಚ್ಚಿರಬಹುದು. ಆರನೇದಾಗಿ ಕುಂಭರಾಶಿ. ಕುಂಭರಾಶಿಯವರು ಹೊಸ ಆಲೋಚನೆಗಳು ಸ್ವೀಕರಿಸುವವರಾಗಿರಬಹುದು. ತಂತ್ರಜ್ಞಾನ, ಹೊಸ ವ್ಯವಹಾರ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹುಡುಕುವ ಗುಣ ಇವರಿಗೆ ಸಹಾಯ ಮಾಡಬಹುದು. ಕುಂಭರಾಶಿಯವರ ಯೋಚನೆಗಳು ಬಹಳ ದೊಡ್ಡದು. ಯಶಸ್ಸಿನ ನಿಜವಾದ ರಹಸ್ಯ. ಸ್ನೇಹಿತರೆ, ಯಾವುದೇ ರಾಶಿಯವರಾಗಿದ್ದರೂ ಪರಿಶ್ರಮ, ಪ್ರಾಮಾಣಿಕತೆ, ಸರಿಯಾದ ಹಣಕಾಸಿನ ಯೋಜನೆ ಮತ್ತು ನಿರಂತರ ಕಲಿಕೆ ಯಶಸ್ಸಿಗೆ ಮುಖ್ಯ ಅಂಶಗಳಾಗಿವೆ. ರಾಶಿ ಒಂದು ನಂಬಿಕೆಯ ಭಾಗವಾಗಿರಬಹುದು, ಆದರೆ ನಿಮ್ಮ ನಿರ್ಧಾರಗಳು ಮತ್ತು ಶ್ರಮವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ನಿಮ್ಮ ರಾಶಿ ಈ ಪಟ್ಟಿಯಲ್ಲಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.